ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. 2 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಪಾಸ್ತಿ ಭಸ್ಮ ಆಗೋಗಿದೆ, ಸರ್ವನಾಶ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮೆಕ್ಕೆಜೋಳ ಬೆಂಕಿಗಾಹುತಿಯಾಗಿದೆ. ಕೂದಲೆಳೆ ಅಂತರದಲ್ಲಿ ತಪ್ಪಿರುವಂತಹ ಭಾರೀ ದೊಡ್ಡ ಪ್ರಮಾಣದ ಪ್ರಾಣಾಪಾಯ ಆಯಿತು. ಪವಾಡ ಸದೃಶದಂತೆ ಸಾವಿನಿಂದ ಪಾರಾಗಿರುವಂತಹ ಕಾರ್ಮಿಕರು. ಮೆಕ್ಕೆಜೋಳ ಬ್ರೀಡ್ಸ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಇನ್ನು ಈ ಒಂದು ಕಾರ್ಖಾನೆಯಲ್ಲಿ ಇದ್ದಂತಹ 20 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸವೇ ಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು. 2 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಭಸ್ಮ ಆಗೋಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕಾರಣ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬಹುಶಃ ಬೆಂಕಿ ಹೊತ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಈ ಒಂದು ಶಾರ್ಟ್ ಸರ್ಕ್ಯೂಟ್ನಿಂದ ಮೆಕ್ಕೆಜೋಳ ಎಲ್ಲವೂ ಕೂಡ ಬೆಂಕಿಗಾಹುತಿಯಾಗಿದೆ. ಕೂದಳೆತೆ ಅಂತರದಲ್ಲೇ ಭಾರೀ ಅನಾಹುತ ತಪ್ಪೋಗಿದೆ. ಪವಾಡ ಸದೃಶದ ರೀತಿಯಲ್ಲಿ ಸಾವಿನಿಂದ ಇಲ್ಲಿನ ಕಾರ್ಮಿಕರು ಕೂಡ ಪಾರಾಗಿದ್ದಾರೆ. ಮೆಕ್ಕೆಜೋಳ ಬ್ರೀಡ್ಸ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ. ಇನ್ನು 20 ಜನ ಕಾರ್ಮಿಕರು ಇದ್ರೂ ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ. ಮೆಕ್ಕೆಜೋಳ ಬ್ರೀಡ್ಸ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು ನೋಡ್ತಾ ಇದ್ದೀವಿ. ದೃಶ್ಯಗಳಲ್ಲೇ ಗಮನಿಸಬಹುದು. ದಟ್ಟವಾದಂಥ ಹೊಗೆ ಕಾಣಿಸ್ತಾ ಇದೆ. ಎಲ್ಲವೂ ಕೂಡ ಬೆಂಕಿಯನ್ನು ನಂದಿಸಿದ್ದಾರೆ. ಅಗ್ನಿಶಾಮಕ ದಳದವರು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ಈ ಒಂದು ಬೆಂಕಿಯನ್ನ ನಂದಿಸಿದ್ದಾರೆ. ಅದಾದ ನಂತರ ಇಲ್ಲಿರುವಂತಹ ಹೊಗೆ ನೋಡಿ ನಾವು ಗೆಸ್ ಮಾಡ್ಕೋಬಹುದು ಯಾವ ಮಟ್ಟಕ್ಕೆ ಬೆಂಕಿ ಹೊತ್ಕೊಂಡಿರ್ಬೋದು ಅಂತ ಹೇಳಿ. ಬ್ರಿಕೆಟ್ ಅಂತ ಪ್ಯಾಟಿ ಇದು ಬಂದು ರಾಜೀವ್ ಗಾಂಧಿ ಲೇಔಟ್ ಮುಂಚೆನೇ ಇದೆ. ಇದು ಲೇಔಟ್ ಪಕ್ಕದಲ್ಲೇ ಅದೇನಾಯಿತು, ಆಕಸ್ಮಿಕವಾಗಿ ಎಲೆಕ್ಟ್ರಿಕಲ್ ಶಾಕ್ ಆಗಿ ಇದರ ಬೆಂಕಿ ಹಟ್ಕೊಂಡಿದೆ. ಒಂದು ಹತ್ರ ಒಂದು 2 ಕೋಟಿ ಮೇಲೆ ನಮಗೆಲ್ಲ ಇಲ್ಲಿ ನಷ್ಟ ಆಗಿದೆ ಸರ್. ಮಿಷಿನ್ಗಳಿತ್ತು ಸರ್. ಆ ಮಿಷಿನ್ಗಳು 2 ಇದೆ, ಟ್ರಾಕ್ಟರ್ ಒಂದಿದೆ, ಇಕ್ಕಿದೆಲ್ಲ ವೈರಿಂಗ್ಸ್ ಅವೆಲ್ಲ ಬೇಕಾದಷ್ಟಿದೆ. ಅದು ನಾವು ಮಾಡಿರೋರು ನಮ್ಗೆ ಗೊತ್ತಿರ್ತಾರೆ ಅಮೌಂಟ್ ಅದ್ರದ್ದು. ಏನು ವರ್ಕ್ ಇಲ್ಲ, ಏನು ವರ್ಕ್ ಬ್ರಿಕೆಟ್ ಅಂದರೆ ಬೈಲರ್ಗೆ ಹೋಗುವಂಥ ಅದು ಮೆಟೀರಿಯಲ್ ನಾವು ಕಳೆಕಾಯಿ ಒಟ್ಟು ಮತ್ತು ಇನ್ನು ಇದು ಬೂಸ ಬರ್ತಾರೆ, ಇದು ರಾಂದ ಬೂಸ ಇವೆಲ್ಲ ಐಟಮ್ಸ್ ಬರ್ತದೆ. ಕಳೆಕಾಯಿ ಒಟ್ಟು ಒಂದು ಇದು ಹುಣಸೆಕಾಯಿ ಒಟ್ಟು ಇವೆಲ್ಲ ಸೇರಿಸಿ 4-5 ಐಟಮ್ನಲ್ಲಿ ಒಂದು ಪೋಲ್ ಥರ ಮಾಡಿ ನಾವು ಸಪ್ಲೈ ಕೊಡ್ತಾ ಇದ್ದೀವಿ. ಎಷ್ಟು ಜನ ಕೆಲಸ ಮಾಡ್ತಾರೆ? ಇಲ್ಲಿ ಬಂದು ಹತ್ರ ಒಂದು ಶಿಫ್ಟಿಗೆ ಬಂದು 10 ಜನ ಕೆಲಸ ಮಾಡ್ತಾರೆ. 2 ಶಿಫ್ಟ್ ಕೆಲಸ ಮಾಡ್ತಾರೆ. 20 ಜನ ಇದ್ದಾರಾ? ಯಾರಿಗೂ ಏನು ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗಿಲ್ಲ. ದೇವ್ರು ಕಾಪಾಡಿ. ನೋಡಿ, 20 ಜನ ಕಾರ್ಮಿಕರು ಇದ್ರು ಆ ಟೈಮಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು 20 ಜನ ಇದ್ರೂ ಕೂಡ ಸದ್ಯ ಯಾರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋಂಥದ್ದು ಒಂದು ವಿಚಾರ. ಮತ್ತೊಂದು ವಿಚಾರ, ಇಲ್ಲಿ 2 ಕೋಟಿಗೂ ಅಧಿಕ ಆಸ್ತಿ ಭಸ್ಮ ಆಗೋಗಿದೆ. 2 ಕೋಟಿ ಲಾಸ್ ಆಗಿದೆ. ಈಗ ಮೆಕ್ಕೆಜೋಳ ಬ್ರೀಡ್ಸ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡದಿಂದ ಇಷ್ಟೆಲ್ಲ ದುರಂತ ಸಂಭವಿಸಿರುವಂಥದ್ದು. ಅದು ಕೂಡ ಕಾರಣ ಏನು ಅಂತಂದರೆ ಶಾರ್ಟ್ ಸರ್ಕ್ಯೂಟ್ನಿಂದ ನಡೆದಿರುವಂಥ ಒಂದು ಅಗ್ನಿ ಅವಘಡ ಇದು. ಅದರಲ್ಲೂ ಕೂಡ ಇತ್ತೀಚೆಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಅದೆಷ್ಟೋ ಗೋದಾಮ್ಗಳು ಎಲ್ಲವೂ ಕೂಡ ಶಾರ್ಟ್ ಸರ್ಕ್ಯೂಟ್ನಿಂದವೇ ಸುಟ್ಟು ಭಸ್ಮ ಆಗೋಗಿತ್ತು.